ಹಾಯ್ ವೆಲ್ಕಮ್ ಬ್ಯಾಕ್ ಕುಕ್ ವಿತ್ ವಿಹಾನ್ ಕನ್ನಡ ಚಾನಲ್. ಇವತ್ತು ನಾನು ಸೂಪರ್ ಆಗಿರುವಂಥ ಮಿಕ್ಸ್ ವೆಜ್ ಕರಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಬನ್ನಿ, ಅದಕ್ಕೆ ನಾನು ಒಂದು ಮೀಡಿಯಮ್ ಲೋಟದಷ್ಟು ನೀರನ್ನು ತೊಗೊಂಡು ಬಾಯ್ಲ್ ಆಗಕ್ಕೆ ಇಟ್ಟಿದ್ದೀನಿ. ಸುಮಾರು ಒಂದು 2 ಕಪ್ಪಷ್ಟು ಮಿಕ್ಸ್ ವೆಜಿಟೇಬಲ್ಗಳನ್ನ ನಾನು ನೀಟಾಗಿ ಫೈನ್ ಚಾಪ್ ಮಾಡಿ ಆ ನೀರಲ್ಲಿ ಕುದಿಯೋಕ್ಕೆ ಜಸ್ಟ್ ಅದು ಒಂದು 2-3 ನಿಮಿಷ ಕುದ್ರೆ ಸಾಕು. ನಮ್ಮ ತರಕಾರಿಗಳು ನೀಟಾಗಿ ಬೆಂದೋಗ್ತವೆ. ಉಪ್ಪು ಹಾಕಿ ಅದನ್ನು ಕುದಿಸ್ಕೊಳ್ಳೋಕ್ಕೆ ಇಡ್ತಾಯಿದ್ದೀನಿ ಸೈಡಲ್ಲಿ. ಇವಾಗ ನಮ್ಮ ಕರಿನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾನು ಒಂದು ಬಾಣಲಿಗೆ 2 ಚಮಚದಷ್ಟು ನಾನು ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀನಿ. ಈ ತೆಂಗಿನ ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ನಾನು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಒಂದು ಚುಟಕಿಯಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು ಒಣಮೆಣಸಿನಕಾಯಿಯನ್ನು ಫ್ಲೇವರಿಗೆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಎಣ್ಣೆ ಬಿಸಿಯಾಗಲಿ. ಒಗ್ಗರಣೆ ಆದ ತಕ್ಷಣ ಒಂದು 2 ಮೀಡಿಯಮ್ ಸೈಜಷ್ಟು, ಇಲ್ಲ ದಪ್ಪ ಇದ್ದರೆ 1 ಈರುಳ್ಳಿಯನ್ನು ಫೈನ್ಲಿ ಚಾಪ್ ಮಾಡಿ, ಅಂದರೆ ನೀಟಾಗಿ ಹೆಚ್ಚಿ ಅದನ್ನು ನೀಟಾಗಿ ಬಾಡಿಸ್ಕೋಬೇಕಾಗುತ್ತೆ. ಅದು ಸ್ವಲ್ಪ ಪಿಂಕ್ ಕಲರಿಗೆ ಬಂದ ಮೇಲೆ, ಸ್ವಲ್ಪ ಸಾಫ್ಟ್ ಆದಮೇಲೆ ಸುಮಾರು ನಾನು 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕಿ ಇದರ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಎಣ್ಣೆ ಜೊತೆ ಮತ್ತು ಈರುಳ್ಳಿ ಜೊತೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಎಷ್ಟು ಚೆನ್ನಾಗಿ ನೀಟಾಗಿ ಫ್ರೈ ಆಗುತ್ತೆ ಅಂದರೆ ಅದು ರಾ ಸ್ಮೆಲ್ಲೆಲ್ಲ ನೀಟಾಗಿ ಹೋಗ್ಬಿಡುತ್ತೆ. ಇವಾಗ ನಾವು ನೆಕ್ಸ್ಟ್ ಮಸಾಲೆಗೆ ಅಂಥೇಳಿ 3 ಮೀಡಿಯಮ್ ಸೈಜಷ್ಟು ನಾನು ಟಮಾಟೆ ಹಣ್ಣು ತೊಗೊಂಡಿದ್ದೀನಿ. ಮತ್ತು ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ ಕಲರ್ಗೋಸ್ಕರ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಕಡ್ಡಿಗಳು ತೊಗೊಂಡಿದ್ದೀನಿ. ಅದರಲ್ಲಿ ಸುವಾಸನೆ ತುಂಬ ಚೆನ್ನಾಗಿರುತ್ತೆ. ಅದನ್ನು 3 ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಇವಾಗ ನಾನು ಆ ಈರುಳ್ಳಿ ಮಿಕ್ಸ್ಚರ್ ಜೊತೆ ಇದನ್ನು ಮಸಾಲೆಯನ್ನು ಹಾಕಿ ನೀಟಾಗಿ ಹುರ್ಕೊಳ್ಳೋಣ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ರೆ ಟೊಮಾಟೊ ಬೇಗ ಬೆಂದೋಗುತ್ತೆ ಅಂಥೇಳಿ ಇವಾಗ 1 ಚಮಚದಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರ್ಧ ಚಮಚದಷ್ಟು ನಾನು ಅರಿಶಿನ ಪುಡಿ ಮತ್ತು 1 ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಸ್ಪೈಸಸನ್ನು ಆದಷ್ಟು ಕಡಿಮೆ ಹಾಕ್ಕೊಳ್ಳಿ. ರುಚಿ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಹೆಲ್ತಿಗೂ ತುಂಬ ಒಳ್ಳೆಯದು. ಇವಾಗ ನಾನು ಅದನ್ನು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಮಸಾಲೆಗಳನ್ನ ನಾನು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಮಸಾಲೆ ಎಷ್ಟು ಚೆನ್ನಾಗಿ ಹುರಿದಿದೆ ಅಂದರೆ ಅದ್ರ ಎಣ್ಣೆ ಕಾಣಿಸ್ತದೆ. ಇವಾಗ 1 ಚಮಚದಷ್ಟು ನಾನು ಕಡಲೆ ಹಿಟ್ಟನ್ನು ನೀಟಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಕಡಲೆ ಹಿಟ್ಟನ್ನು ನಾನು ಮೊದಲೇ ಸ್ವಲ್ಪ ಸಾಫ್ಟಾಗಿ ರೋಸ್ಟ್ ಮಾಡಿಟ್ಟಿದ್ದೆ. ನೀವು ಇವಾಗ ಹಾಕಬೇಕು ಅಂದರೆ ಅದನ್ನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ನೀಟಾಗಿ ಹುರ್ಕೊಳ್ಳಿ. ಇದು ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ರುಚಿ ಬರುತ್ತೆ ಮತ್ತು ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಅದಕ್ಕಾಗಿ ಒಂದು ಚಿಕ್ಕ ಚಮಚದಷ್ಟು. ಈಗ ನಾನು ಏನು ಬೇಯಿಸ್ಕೊಂಡಿದ್ನಲ್ಲ ತರಕಾರಿಯನ್ನು ನಾನು ಪೂರ್ತಿ ಬೇಯಿಸ್ಕೊಂಡಿಲ್ಲ. ಜಸ್ಟ್ 1-2 ನಿಮಿಷ ಕುದಿಯೋ ನೀರಲ್ಲಿ ಬ್ಲ್ಯಾಂಚ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ಯಾಕೆಂದರೆ ನಾನು ತೀರಾ ಫೈನ್ ಚಾಪ್ ಮಾಡಿದ್ದೀನಿ, ಹಾಗಾಗಿ ಬೇಗ ಬೆಂದೋಗ್ಬಿಡುತ್ತೆ. ಕುಕ್ಕಿಂಗ್ ಪ್ರೋಸೆಸ್ ಫಾಸ್ಟ್ ಆಗಲಿ ಅಂತ ನಾನು ಈ ಥರ ಮಾಡಿದ್ದೀನಿ. ಜಾಸ್ತಿ ಓವರ್ ಕುಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ನಾನು ಅರ್ಧ ಚಮಚದಷ್ಟು ಗರಂ ಮಸಾಲ ಮತ್ತು ಒಂದು 2-3 ಚಮಚದಷ್ಟು ಹಾಲಿನ ಮೇಲೆ ಕೆನೆ ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಬೇಕು ಅಂದರೆ ನೀವು ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ ರುಚಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು 1-2 ನಿಮಿಷ ನೀವು ಬೇಯಿಸ್ಕೊಂಡ್ರೆ, ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಆಲ್ರೆಡಿ ತರಕಾರಿ ಬೆಂದಿದೆ, ಮಸಾಲೆ ಬೆಂದಿದೆ, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಈಗ ಲಾಸ್ಟಿಗೆ ನಾನು ಸ್ವಲ್ಪ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಫ್ಲೇಮನ್ನು ಆಫ್ ಮಾಡಿ ನಿಮ್ಮ ವೆಜಿಟೇಬಲ್ ಮಿಕ್ಸ್ ವೆಜ್ ಕರಿ ತುಂಬ ರೆಡಿಯಾಗಿದೆ. ಇದು ರೋಟಿ, ಪರೋಟ, ದೋಸೆ, ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸರ್ವ್ ಮಾಡಿ ತಿನ್ನಿ ಮತ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಹೇಗೆ ಬಂದಿತ್ತು ಅಂತ.